ಜನರು ಸಮಸ್ಯೆ ಆಲಿಸಲು ಶಾಸಕರ ವಾಹನಗಳು ಹಾಕಲು ಪೆಟ್ರೋಲ್ ಇಲ್ಲ. ಶಾಸಕರು ಜನರ ಸಮಸ್ಯೆಗಳನ್ನು ಆಲಿಸಲು ಅವರ ಬಳಿ ಹೋಗಲು ಕಾರಿಗೆ ಪೆಟ್ರೋಲ್ ಹಾಕಲು ಹಣ ಇಲ್ಲ. ಆದರೂ ಹೋಗಲು ಸರಿಯಾದ ರಸ್ತೆ ಇಲ್ಲ. ಇಷ್ಟಾದರೂ ಹೋದರೂ ಪರಿಹಾರಕ್ಕೆ ನೀಡಲು ಹಣ ಇಲ್ಲ ಎಂದು ಸಂಸದ ರಮೇಶ್ ಜಿಗಜಿಣಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯವೂ ಸೇರಿದಂತೆ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯಾಗಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಇಂದು ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಬಂದಿದೆ. ಬೆಳೆ ಅಷ್ಟೇ ಅಲ್ಲ, ಮನೆಗೆ ನೀರು ಹೋಗಿ ಸಂಸಾರ ಹಾಳಾಗಿದೆ. ಆದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದರು. ಹಲವಾರು ರೈತರು ನನ್ನ ಮನೆಗೆ ಬಂದು ಕಣ್ಣೀರು ಹಾಕುತ್ತಿದ್ದಾರೆ. ರೈತರ ಸಮಸ್ಯೆ ಬಗ್ಗೆ ಮಾತನಾಡಲು ಒತ್ತಾಯ ಮಾಡುತ್ತಿದ್ದಾರೆ. ನಾವು ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕಂದ್ರೆ ಇಲ್ಲಿಯವರೆಗೂ ಸರ್ಕಾರವು ಕೆಡಿಪಿ ಸಭೆ ಕರೆದಿಲ್ಲ. ಕೆಡಿಪಿ ಸಭೆಯಲ್ಲಿ ಈ ಬಗ್ಗೆ ಮಾತನಾಡಬಹುದು. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಜನರ ಜೀವನದ ಜೊತೆ ಆಟ ಆಡುತ್ತಿದೆ ಎಂದು ಆರೋಪಿಸಿದರು. ಇಂದು ಶಾಸಕರು ಸಂಚಾರ ಮಾಡಿ ರೈತರ ಸಮಸ್ಯೆ ಕೇಳಲು ಹೋಗಬೇಕಾದ್ರೆ ಅವರ ಗಾಡಿಗೆ ಹಾಕಲು ಪೆಟ್ರೋಲ್ ಇಲ್ಲ. ಇಂದು ಸರ್ಕಾರದ ವಾಹನಕ್ಕೆ ಪೆಟ್ರೋಲ್ ಹಾಕಲು ಹಣ ಇಲ್ಲದ ಕೆಟ್ಟ ಪರಿಸ್ಥಿತಿ ಬಂದಿದೆ. ಹೋಗಿ ಅವರಿಗೆ ಪರಿಹಾರ ನೀಡಲು ಸರ್ಕಾರದ ಬಳಿ ಹಣ ಇಲ್ಲ ಎಂದು ದೂರಿದರು. ಜಾತಿ ಸಮೀಕ್ಷೆ ಹೇಯ ಕೃತ್ಯ. ರಾಜ್ಯ ಸರ್ಕಾರ ನಿಜವಾಗಿ ಜನರ ಮೇಲೆ ಕಾಳಜಿ ಇದ್ರೆ ಜಾತಿ ಸಮೀಕ್ಷೆ ಕೈಬಿಟ್ಟು ರೈತರ ಸಮಸ್ಯೆಗಳ, ಜನರ ಆರ್ಥಿಕ ವ್ಯವಸ್ಥೆ ಬಗ್ಗೆ ಸಮೀಕ್ಷೆ ಮಾಡಬೇಕಿತ್ತು. ರಾಜ್ಯ ಸರ್ಕಾರವು ಜಾತಿ ಸಮೀಕ್ಷೆ ಮಾಡಲು ಮುಂದಾಗಿ ನಗೆಪಾಟ್ಲಿಗೆಯಾಗಿದೆ. ಜಾತಿ ಸಮೀಕ್ಷೆ ಮಾಡುತ್ತಿರುವುದು ಹೇಯ ಕೃತ್ಯವಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ಬೆಂಗಳೂರಿನಲ್ಲಿ ರಸ್ತೆ ಅಷ್ಟೇ ಕೆಟ್ಟಿಲ್ಲ, ಇಂದು ರಾಜ್ಯದಲ್ಲಿ ಎಲ್ಲವೂ ರಸ್ತೆ ಕೆಟ್ಟಿವೆ. ಅದರ ಬಗ್ಗೆ ಕೇಳಿದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಉತ್ತರ ಹೇಳುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪಿಪಿಪಿ ಪಾಪಿಪಿಯೂ ಬೇಡ. ಜಿಲ್ಲೆಯಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜು ಸ್ಥಾಪನೆ ಅವಶ್ಯಕತೆ ಇದೆ. ಪಿಪಿಪಿ ಪಾಪಿಪಿ ಯಾವುದೂ ಬೇಡ. ಸರ್ಕಾರದ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಒತ್ತಾಯ ಮಾಡುತ್ತೇನೆ. ಈ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರಿಗೂ ಭೇಟಿಯಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಒತ್ತಾಯ ಮಾಡಿದ್ದೇನೆ ಎಂದರು. ಈ ವೈದ್ಯಕೀಯ ಕಾಲೇಜು ಸ್ಥಾಪನೆ ಈ ಹಿಂದೆ ಹರ್ಷವರ್ಧನ ಪತ್ರ ಬರೆದಿದ್ದೆ. ಪಿಪಿಪಿ ಮಾಡಲು ಕೇಂದ್ರದ ಮಾರ್ಗಸೂಚಿಯೂ ಇಲ್ಲ. ಇದು ಸುಳ್ಳು ಹೇಳುತ್ತಿದ್ದಾರೆ. ಜಿಲ್ಲೆಯ ಹಲವಾರು ಜನರು ಪಿಪಿಪಿ ಸ್ಥಾಪನೆಗೆ ವಿರೋಧ ಮಾಡುತ್ತಿದ್ದಾರೆ. ಅದಕ್ಕಾಗಿ ಜನರು ಹೋರಾಟ ನಡೆಸಿದ್ದಾರೆ. ಅದಕ್ಕೆ ಬೆಂಬಲ ಇದೆ ಎಂದು ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್, ಮುಖಂಡ ಭೀಮಾಶಂಕರ ದನ್ನೂರ್, ವಿಜಯ್ ಜೋಶಿ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆಸುವ ಉದ್ದೇಶ ಇಷ್ಟೇ. ಈ ರಾಜ್ಯದಲ್ಲಿ ಹಿಂದೆಂದೂ ನಾವು ಕಾಣದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇಡೀ ಜಿಲ್ಲೆ ತುಂಬ ಸಾಕಷ್ಟು ಮಳೆ ಆಗ್ಯದ. ಎಲ್ಲ ರೈತರು ಒದ್ದಾಡ್ತಾ ಇದ್ದಾರೆ. ನಮ್ಮ ಬೆಳೆಗಳು ಹಾಳಾಗ್ಯಾವ್ರಿ, ನಮಗದ್ರದ್ದು ಏನಾದರೂ ನಮಗೊಂದಿಷ್ಟು ಸಹಾಯ ಮಾಡಿಸ್ರಿ, ನಾವು ರೋಡಿಗೆ ಇಳಿದಿದ್ದೆವು, ನಮಗೆ ಈ ಬೆಳೆ ಇಲ್ಲ ಅಂತಂದ್ರೆ ನಮಗೆ ಉಳ್ಳಕ್ಕೆ ಸಹಿತ ಗತಿ ಇಲ್ಲ ಅಂತಕ್ಕಂಥ ಖೇದವನ್ನು ರೈತರು ಭಾಳ ಮನನೊಂದು ನಮ್ಮ ಮುಂದೆ ತಮ್ಮ ಅಳಲನ್ನು ತೋಡ್ಕೊತಾ ಇದ್ದಾರೆ. ಆದರೆ ಇವತ್ತು ಮಳೆ ಬಂದು ಎಷ್ಟು ಹೊಳೆಗಳು ತುಂಬ ಹರಿತಾ ಇದ್ದಾವೆ, ಹಳ್ಳಗಳು ತುಂಬ ಹರಿತಾ ಇದ್ದಾವೆ. ಎಷ್ಟೋ ಜನ ಅಲ್ಲಿ ಮಗ್ಗಲಿದ್ದಿರ್ತಕ್ಕಂಥ ಜನ ನಿರಾಶ್ರಿತರಾಗ್ಯಾರ. ಅವ್ರ ಮನೆಗಳಿಗೂ ಕೂಡ ನೀರು ಹೊಕ್ಕಾದ. ಅವ್ರು ಏನು ಮಾಡ್ಬೇಕು? ಯಾರು ಕೇಳೋರು ದಿಕ್ಕಿಲ್ರಿ. ಆ MLA ಹೋಗಿ ಕೇಳಬೇಕಂತಂದ್ರೆ ಅವ್ರು ಗಾಡಿ ಖರ್ಚಿಗೆ ರೊಕ್ಕ ಇಲ್ಲ, ಅವ್ರು ಪೆಟ್ರೋಲಿಗೆ ರೊಕ್ಕ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಆಮೇಲೆ ನೋಡ್ರಿ, ನಾವು ಯಾವಾಗಾರ KDP ಮೀಟಿಂಗ್ ಕರೀತಾರೇನೋ ಈ ಸರ್ಕಾರದಾಗ ಅಂತೇಳಿ ನಾನು ಇದು ಏನದು ಏನೋ ಕಾಯ್ಕೋತ ಕೂತಿರ್ತದಲ್ಲ, ಬೆಕ್ಕ ಇಲ್ಲಿ ಕಾಯ್ಕೋತ ಕೂತಂಗ ಯಾವಾಗ ಕರೀತಾರಪ್ಪ ನಮ್ಮ ಜನರದು ಅಳಲು ಯಾವಾಗ ತೋಡ್ಕೊಳ್ಳೋಣ ಇವ್ರ ಮುಂದೆ ಅಂತೇಳಿ ನಾವು ಮನಸ್ಸಿನಾಗ ಇಟ್ಕೊಂಡು ಕೊಟ್ರು. ಇವತ್ತಿಗೂ ಕೂಡ ಒಬ್ಬ ಮಂತ್ರಿನೂ ಇಡೀ ರಾಜ್ಯದಾಗೂ ಕೂಡ ಅಷ್ಟೇ, ನಮ್ಮ ಜಿಲ್ಲೆದಾಗ ಒಬ್ಬ ಮಂತ್ರಿಗಳು ಯಾರೂ ಬಂದು ಈ KDP ಮೀಟಿಂಗ್ ಮಾಡಿಲ್ಲ. ನಮ್ದಳು ಏನದಪ್ಪ ಜನರ ಬಗ್ಗೆ ಹೇಳಬೇಕಂದ್ರೆ ಕೇಳಕ್ಕೂ ಅವ್ರು ಕೂಡ ತಯಾರಿಲ್ಲ.
ಇದು ಹಿಂಗಾದ್ರೆ ಹೆಂಗ್ರಿ? ಇವರು ಆ್ಯಕ್ಚುಲಿ ಸಮೀಕ್ಷೆ ಮಾಡಬೇಕಿತ್ತು, ಜಾತಿ ಸಮೀಕ್ಷೆ ಅಲ್ಲ. ಸಮೀಕ್ಷೆ ಮಾಡಬೇಕಾದದ್ದು ಇದು, ಎಷ್ಟು ರೈತರಿಗೆ ತೊಂದರೆ ಆಗ್ಯದ, ಎಷ್ಟು ಬೆಳೆ ಹಾನಿ ಆಗ್ಯದ, ಎಷ್ಟು ನಾವು ಏನು ಮಾಡಬೇಕು, ಎಷ್ಟು ನೀರು ಹರಿದು ಹೋಗ್ಯವ, ಆ ಜನರಿಗೆ ಏನು ಮಾಡಬೇಕು ಅನ್ನೋ ಸಮೀಕ್ಷೆ ಮಾಡೋದು ಬಿಟ್ಟು ಉಪಾಧ್ಯಾಪಿತನ ಮಾಡಿ ಈ ಜಾತಿ ಏನು ಸರ್ವೆ ಮಾಡ್ಲಕ್ಕೆ ಹೊಂಟಾರ. ಇದರಿಂದ ಜನ ನಗಪಾಠ ಮಾಡ್ಲಾಗತ್ತಾರೆ ರಾಜ್ಯದಾಗ. ಏನ್ರಿ ಇವೆಲ್ಲ ಮಾಡ್ಲಕ್ಕೆ ಆರ್ಲಾರ್ದಕ್ಕೆ ಸಿದ್ದರಾಮಣ್ಣವರು ಈ ಜಾತಿ ಸರ್ವೆ ಮಾಡ್ಲಕತ್ಯಾರ ಅಂತಕ್ಕಂಥದ್ದು ನಗಪಾಟಿಗೆ ಒಳಗಾಗ್ಯಾರ. ಏನಪ್ಪ ಅಂದ್ರೆ ಇದು ಮರಿಲಿ ಜನ, ಈ ಕಡೆ ನೋಡ್ಕೋತ ಕುಂದಿರಲಿ ಅಂತ ಹೇಳಿ ಅದೇ ರೀತಿ ಚಂದ ಮಾಡ್ಯಾರ. ಸಮಾಜಗಳು ಒಡೆದು ಅವಕ್ಕೆ ಜಗಳ, ಪ್ರತಿಯೊಂದು ಸಮಾಜದಲ್ಲಿ ಜಗಳ ಹಚ್ತಕ್ಕಂಥ ಕೆಲಸವನ್ನು ಈಗ ಸಿದ್ದರಾಮಣ್ಣವ್ರು ಮಾಡ್ಯಾರ. ಇದು ಅತ್ಯಂತ ಹೇಯ ಕೆಲಸ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಜನರು ಇಷ್ಟೊಂದು ರೈತರು ಜನ ಇಷ್ಟೊಂದು ತಾಪತ್ರೆಯಲ್ಲಿದ್ದರೂ ಕೂಡ ಯಾವುದೂ ಲೆಕ್ಕಕ್ಕಿಲ್ಲ. ನೀವು ನೋಡ್ರಿ, ಅಲ್ಲಿ ನಿನ್ನೆ ಬೆಂಗಳೂರಾಗ ರೋಡ್ ಕೆಟ್ಟವತ್ತಂದ್ರೆ ಯಾರು ಇರೋರು ಇರ್ರೆಸ್ಪಾನ್ಸಿಬಲ್ ಜವಾಬ್ದಾರಿ ಆನ್ಸರ್ಗಳನ್ನು ಕೊಡ್ತಾರ. ಮುಖ್ಯಮಂತ್ರಿಗಳು ಅಷ್ಟೇ, ಡೆಪ್ಯೂಟಿ ಮುಖ್ಯಮಂತ್ರಿಗಳು ಅಷ್ಟೇ. ಹೋಗೋರು ಹೋಲಿ ಇರೋರು ಇರ್ರಿ ಅಂತಂದ್ರೆ ಏನ್ರಿ ಗತಿ? ದಿನ ಒಂದೊಂದು ಬದಲ. ಇವತ್ತು ಮುಂಜಾನೆ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ, ಸಂಜೆ ಕಡೆ ಒಂದು ಮಾಡಿರ್ತಾರೆ. ಬಹಳ ಬೇಜವಾಬ್ದಾರಿಯಿಂದ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತವನ್ನು ಹೇಳಿ ಒಟ್ಟಾರೆ ಕೊನೆಯದಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಣ್ಣನ ಸರ್ಕಾರ MP ಸರ್ಕಾರ ಆಗ್ಯದ. ಈಗ ನಾವು ಬ್ಯಾಂಕ್ನಾಗ ಸಾಲ ಕೊಡ್ರಪ್ಪ ಅಂತ ಕೇಳಕ್ಕೆ ಹೋದ ಕೂಡಲೇ ನೀವು ಎಂ ಪಿ ಅಕೌಂಟ್ನಾಗ ಸೇರಿರಿ, ನೀವು ಸಾಲ ಕೊಡೋದಂತಾರಲ್ಲ, ಹಂಗೆ ಕರ್ನಾಟಕ ರಾಜ್ಯವು ಕೂಡ MP ಆಗ್ಯದ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದರೆ ಯಾವ ಜನರಿಗೂ ಕೂಡ ₹1 ಸಹಾಯ ಇಲ್ಲ, ಯಾವ ಜನರಿಗೂ ಅನುಕೂಲ ಮಾಡಿಕೊಡ್ತಕ್ಕಂಥ ಹವ್ಯಾಸ ಇಲ್ಲ. ಇಷ್ಟೆಲ್ಲ ತೊಂದರೆ ಆಗ್ಯದಪ್ಪ. ನಾವು ಹೇಳಬೇಕಂತಂದ್ರೆ KDP ಮೀಟಿಂಗ್ ಇಲ್ಲ. ನಾವು ಎಲ್ಲಿ ಹೇಳೋದ್ರಿ? ಹೇಳ್ರಿ, ದಯವಿಟ್ಟು ಹೇಳ್ರಿ ನೀವೇ. ನಾವು ಎಲ್ಲಿ ಹೇಳಬೇಕು? ಸರ್ಕಾರಕ್ಕೆ ಹೇಳಬೇಕಿಲ್ಲ. ಸರ್ಕಾರ ಇದನ್ನು ನಾವು ಹೇಳಕ್ಕೆ ಹೋದ್ರೆ ನೋಡ್ರಿ ಜಗಜಿನ್ ಹ್ಯಾಂಗ್ ಸ್ಟೇಟ್ಮೆಂಟ್ ಕೊಡ್ತಾನ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನಮ್ದು ಏನು ಹೇಳಬೇಕು? ಜನರದ್ದು ಹಿಂಗೆ ಆಗ್ಯದಪ್ಪ ನಮ್ಮ ಜಿಲ್ಲೆನಾಗ, ನನ್ನ ಕ್ಷೇತ್ರದ ಪರಿಸ್ಥಿತಿ ನಮ್ಗೆ ಹೇಳಕ್ಕೆ ಜಾಗ ಎಲ್ಲಿ ಅದು ಹೇಳ್ರಿ ನೋಡೋಣ. ಅದಕ್ಕಾಗಿ ತುಂಬ ನನಗಂತೂ ಭಾಳ ನೋವಾಗ್ಯದ. ನನ್ನ ಸಲುವಾಗಿ ಅಲ್ಲ, ನಮ್ಮ ಜನರ ಸಲುವಾಗಿ, ರೈತರ ಸಲುವಾಗಿ. ಎಷ್ಟು ನಾವು ಹಳ್ಳಿ ಅಡ್ಡಾಡ್ಕೊತ ಹೋದಾಗ ಎಲ್ಲನೂ ಒಣಗಿ ಹೋಗ್ಯಾವ. ನೀರು ನಿಂತು ತೊಗರಿ ಬಂಗಾರ ಅಂತ ನೋಡ್ರಿ. ಕಬ್ಬು ಒಂದು ಬಿಟ್ರ ಇಡೀ ಜಿಲ್ಲೆಯಲ್ಲಿ ಯಾವ ಬೆಳೆನೂ ಕೂಡ ಸುದ್ದಿಲ್ಲ. ಕಬ್ಬು ಒಂದೇ ಬಿಟ್ರ, ತೊಗರಿ ಅದನ್ನು ಹಾಳಾಗಿ ಹೊಂಟದೆಲ್ಲ ಹಳದಿ ಹಾಲಕತ್ತದ ನೀರು ಹತ್ತಿ. ಆಮೇಲೆ ಮೆಕ್ಕೆಜೋಳ ಹಾಕ್ಯಾವ, ಪಾಪ ಮೆಕ್ಕೆಜೋಳ ಆ ನೀರು ಹೆಚ್ಚಾಗಿ ಅದನ್ನು ಕೊಳದ ಕೆಳಗೆ ಬೀಳಕತ್ತದ. ಆಮೇಲೆ ಉಳ್ಳಾಗಡ್ಡಿ ಸತ್ಯಾನಾಶ ಆಗಿ ಹೋಯ್ತು, ಶೇಂಗಾ ಹೋಯ್ತು, ಹತ್ತಿ ಹೋಯ್ತು. ಏನು ಉಳ್ದದು ಹೇಳ್ರಿ ನೋಡೋಣ. ಎಷ್ಟು ಕಬ್ಬು ಎಷ್ಟು ಬೆಳಿತಾರ? ಎಲ್ಲನೂ ಕಬ್ಬೆ ಬೆಳಿತಾರ ಎಲ್ಲ ಜಮೀನ. ಇವತ್ತು ನೋಡ್ರಿ, ಲಕ್ಷಾವಧಿ ರೈತರು ಲಕ್ಷಾವಧಿ ಎಕರೆ ಜಮೀನು ಪೂರಾ ನೀರಾಗಿ ಸಂಪೂರ್ಣ ನಮ್ಮ ಜಿಲ್ಲೆನಲ್ಲಿ ಹಾಳಾಗಿ ಹೋಗ್ಯದ. ಇದು ಬಹಳ ಅತ್ಯಂತ ಖಂಡನೀಯ ಮಾತ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದನ್ನು ಯಾವ ರೀತಿ ತಾವು ಚಿತ್ತರಿಸ್ತೀರಿ ನೀವು ಚಿತ್ತರಿಸಿ ನಮ್ಮ ಸ್ನೇಹಿತರು. ಇನ್ನು ಎರಡನೇ ವಿಷಯ ಏನಪ್ಪ ಅಂತಂದ್ರೆ, ಇದು ನಮ್ಮ ವೈದ್ಯಕೀಯ ಕಾಲೇಜ್ ಹೌದಲ್ರಿ, ವೈದ್ಯಕೀಯ ಕಾಲೇಜ್ ಬಗ್ಗೆ ಬಹಳ ನಡೆದದ. ಕೆಲವೊಬ್ಬರು ಅದು ಮಾಡ್ರಿ ಇದು ಮಾಡ್ರಿ, APP ಮಾಡ್ರಿ, PPP ಮಾಡ್ರಿ ಅಂತ ಹೇಳಿ ಏನೇನೋ ಹೇಳಕತ್ತಾರ. ಅದ್ರ ಕೆಲವೊಂದು ಜನ ಇಲ್ಲ, ಇದು ಯಾವುದೋ ಪ್ರೈವೇಟ್ ಆಗೋದು ಬೇಡ, ಸರ್ಕಾರದ ಆಗೋದು ಅಂಥೇಳಿ ಬಹಳ ಜನರದು ಒತ್ತಡ ಅದು. ನನ್ನ ಮೇಲಂತೂ ಸರ್ಕಾರದಾಗಲಿ ಅಂಥೇಳಿ ಬಹಳ ಜನ ನನ್ನ ಆಫೀಸ್ಗೂ ಬಂದು ಹೇಳ್ಯಾರ, ನನಗೆ ಫೋನು ಮಾಡಿ ಹೇಳ್ಯಾರ ಸರ್ಕಾರದೇ ಆಗಬೇಕು ಅಂತೇಳಿ. ಅವು ಎಲ್ಲ ಜನರ ಅಹವಾಲವನ್ನು ನಾನು ತೆಗೆದುಕೊಂಡು ಮೊನ್ನೆ ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳಿಗೂ ಕೂಡ ಮೀಟ್ ಮಾಡಿ, ಅದ್ರ ಜೊತೆಗೆ ನಮ್ಮ ನಡ್ಡಾ ಅವರು, ನಮ್ಮ ಅಧ್ಯಕ್ಷರು ಮತ್ತು ಆರೋಗ್ಯ ಸಚಿವರನ್ನು ಕೂಡ ಮೀಟ್ ಮಾಡಿ ನನ್ನ ಜಿಲ್ಲೆಯ ಸಮಸ್ಯೆ ಹಿಂಗದ, ನಮ್ಮ ಜಿಲ್ಲೆಗಳಲ್ಲಿ ಜನ ಈ PPP ಪಾಪಿಪಿ ಯಾವುದು ಬೇಡತ್ತಾರ, ಅದಕ್ಕೆ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಸರ್ಕಾರಿ ಒಂದು ವೈದ್ಯ ಶಾಲೆ ಆಗಲಿ ಬಿಜಾಪುರದಲ್ಲಿ ಅಂತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿ ನನ್ನ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥ ಕೆಲಸ ಮಾಡ್ಯಾರ. ಮತ್ತು ನಾನಂತೂ ಯಾರಿಗೂ ಭೇಟಿ ಆಗಿಲ್ಲ, ಬಟ್ ಅಲ್ಲಿ ಜನ ನಮ್ಮ ಪ್ರತಿಭಟನೆಯೂ ಕೂಡ ಶುರು ಮಾಡ್ಯಾರ. ನಮ್ಮ ದಲಿತರು ಶುರು ಮಾಡ್ಯಾರ, ಬೇರೆ ಸಮಾಜದವರು ಬೇರೆ ಜನನೂ ಕೂಡ ಪತ್ರಿಕೆಯಲ್ಲಿ ನೋಡೀನಿ, ಅವರು ಕೂಡ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ಯಾರ. ಅದಕ್ಕೆ ನನ್ನದು ಕೂಡ ಅಷ್ಟೇ ಅದ. ನನ್ನ ವಿಚಾರ ಏನದ ಅದನ್ನು ಪ್ರಧಾನಮಂತ್ರಿಗಳಿಗೂ ಹೇಳಿದ್ದೀನಿ. ಆಮೇಲೆ ನಮ್ಮ ನಡ್ಡಾ ಸಾಹೇಬ್ರಿಗೂ ಆ ಮಾತುಗಳನ್ನು ಹೇಳಿ ನಮ್ಮ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಆದರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತುವನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ನಾವು ಅದು ಇವತ್ತೇ ಅಲ್ಲ ನಾನು ಹೇಳೋದು, ಹಿಂದೆನೂ ಕೂಡ ಅದು ಯಾರ ಇದ್ರೂ ಹರ್ಷವರ್ಧನ್ ಅವರು
ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯ ಕಾಲೇಜು ಆಗಬೇಕು ಅಂತಕ್ಕಂಥ ಪ್ರಸ್ತಾವನೆ ಇತ್ತು. ಅದು ತಿರುಗಾಡಿ ಆ ಕಡೆ ಈ ಕಡೆ ಹೋಗಿ ಇನ್ನೂ ಅದು ಅಲ್ಲಿಗೆ ಪೆಂಡಿಂಗ್ ಬರೆದು ಅದನ್ನು ಕೂಡ ನಾನು ಗಮನಕ್ಕೆ ತಂದೀನಿ. ಹಿಂದೆ ಹರ್ಷವರ್ಧನ್ ಅವರು ಕರ್ನಾಟಕ ರಾಜ್ಯದಿಂದ ಪತ್ರ ಬರೆದಾರ ನೋಡ್ರಿ ಇಲ್ಲಿ ಅಂತ, ಅದನ್ನು ಕೂಡ ನಾನು ತೋರಿಸೀನಿ. ಅದಕ್ಕಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಸರ್ಕಾರದ ಒಂದು ವೈದ್ಯಕೀಯ ಕಾಲೇಜು ಇಲ್ಲಿ ಬಿಜಾಪುರದಲ್ಲಿ ಇನ್ನೊಂದು ಆದರೂ ಒಳ್ಳೆಯದು ಅಂತಕ್ಕಂಥ ಮಾತುವನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿ, ಇದೆಲ್ಲ ಇದಕ್ಕಿಂತಲೂ ಹೆಚ್ಚು ಮಹತ್ವ ನಾನು ಯಾವುದಪ್ಪ ಅಂದರೆ ನಮ್ಮ ರೈತರದ್ದು ಏನು ಹಾಳಾಗ್ಯದ ಅದಕ್ಕೊಂದು ಸ್ವಲ್ಪ ಯೋಗ್ಯ ರೈತರಿಗೆ ಒಂದು ನ್ಯಾಯ ಸಿಗಲಿ ಅಂತಕ್ಕಂಥದ್ದು ಮತ್ತೊಂದು ಸಲ ಒಂದು. ಯಾಕಂದ್ರೆ ನಮಗೆ ಹಳ್ಳಿಯಾಗ ಫೋನ್ ಮಾಡ್ತಾರೆ ನಮಗೆ, ಅಲ್ರಿ ನೀವೇರೇ ಪತ್ರಿಕಾ ಹೇಳಿಕೆ ನೀಡ್ರಿ ಅಂದ್ರೆ ಏನು ಎಷ್ಟತ್ರಿ ಬೇಯಿಸ್ಕೊಳ್ಳೋದು ಅವ್ರ ಕೈಲಿ. ಪತ್ರಿಕೆ ಹೇಳಿ ಇದನ್ನೇ ಹೇಳ್ರಿ ಅಂತಾರೆ ಅವ್ರು. ನಮ್ಮ ಇಟ್ಟೆಲ್ಲ ಮುಣಿಗೆ ಹೋಗ್ಯಾವ ಎಲ್ಲ ಹೋಗ್ಯಾವ ನೀವು ಹೇಳ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಅವರ ಒತ್ತಡಕ್ಕಾಗಿ ರೈತರ ಒತ್ತಡಕ್ಕಾಗಿ ಇವತ್ತು ಕರಿಬೇಕು ಅಂತೇಳಿ ಕರೆದಿದ್ದೀನಿ. ಅದ್ರ ಜೊತೆಗೆ ಇದನ್ನು ಕೂಡ ವಿಷಯ ಒಂದು ಜಿಲ್ಲೆಯಲ್ಲಿ ಸಮಸ್ಯೆ ಆಗದ ಅದನ್ನು ಕೂಡಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ. ನೋಡ್ರಿ ಏಮ್ಸ್ ಆಗಲಿ ಅಂತೇಳಿ ನಾವು ಅಂದಿದ್ದೆವು. ಅವ್ರು ಯಾವಾಗ ಕೊಟ್ಟರು ಸರಿ, ವೈದ್ಯಕೀಯ ಕಾಲೇಜು ಒಟ್ಟು ಸರ್ಕಾರದ ಆಗಬೇಕು ಅನ್ನೋದು ನನ್ನ ಮತ್ತು ಜನರ ಇಚ್ಛಾ. ಅದು AMC ಅಂತಂದ್ರೆ ನೋಡ್ರಿ ಅದು ಭಾಳ ಜಂಜಾಟ. ಇಡೀ ಸೌತ್ನಾಗ ಇರೋದು ಬಹುಶಃ ಬೆಂಗಳೂರಾಗ ಒಂದೇ AMC ಅಲ್ಲ, ಇದ್ರಲ್ಲಿ ಮಹಾರಾಷ್ಟ್ರ ಒಂದು, ಕರ್ನಾಟಕ ಬಿಟ್ಟರೆ ಎಲ್ಲಿ ಇಲ್ಲ. ಅದಕ್ಕೆ ಬಹಳ ಜುಮೇದಾರ. ಆದರೆ ಅದನ್ನು ಕುಡ್ದಕ್ಕೆ ಆಗದೆ ಇದ್ರು ಒಂದು ವೈದ್ಯಕೀಯ ಕಾಲೇಜು ಸರ್ಕಾರದಿಂದ ಆಗಬೇಕು ಅನ್ನೋದು ನಮ್ದು ಒತ್ತಾಯ. ಅದು ಹೋರಾಟ ಸ್ಥಳಕ್ಕೆ ಹೋಗ್ತೀರಾ ಸರ್? ಹೋರಾಟ ಸ್ಥಳಕ್ಕೆ ಹೋಗಿ ಬೆಂಬಲ ಏನಾದ್ರು ಕೊಡ್ತೀರಾ? ಎಲ್ಲಿ ಹೋರಾಟ ಸ್ಥಳ ಅಂಬೇಡ್ಕರ್ ನೋಡನ್ರಿ ಮಾತು ನೋಡ್ರಿ ಏನಾಗ್ಬಿಡ್ತದ. ನಾವು ಹೋಗಿ ಅಲ್ಲಿ ಹೇಳೋಣ, ರಾಜಕೀಯ ತಂದು ಸೇರಿಸ್ತಾರೆ. ಅದಕ್ಕೆ ಬೇಕದು ಹೇಳ್ರಿ ನೋಡೋಣ. ಈಗ ಅವ್ರದ್ದು ಅಭಿಪ್ರಾಯ ಇದೆ, ನಂದು ಅದೇ ಅದ ಅಭಿಪ್ರಾಯ. ಇವತ್ತು ನಾಳೆಗೆ ಓದ್ತಾರಲ್ಲ ನೀವು ಬರೆದ್ರಿ ಅಂದ್ರೆ ವಿಜ್ಞಾನಿ ಅವರು ನಮ್ಮ ಜೋಡಿ ಅದಾರ. ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ದಿಲ್ಲಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿ ಕುಟುಂಬ ಕಲ್ಯಾಣ ಸಚಿವರು ಬೆಂಬಲ ಸಿಗುತ್ತೆ ಅಂತ ಸರ್. ಅವ್ರಿಗೆ ಒಂದ್ ಸ್ವಲ್ಪ ಹೋರಾಟಕ್ಕೆ ಇದು ಮತ್ತೆ ಈಗ ಅವ್ರಿಗೆ ತಾನೇ ಇದು ಬೆಂಬಲ. ಪ್ರತ್ಯಕ್ಷ ಬೆಂಬಲ ಬೇರೆ ಆಗ್ತದೆ, ಪರೋಕ್ಷ ಬೆಂಬಲ ಬೇರೆ ಆಗ್ತದೆ. ಪ್ರತ್ಯಕ್ಷವಾಗಿ ಬೆಂಬಲ ಕೊಡೋದು ಬೇರೆ ಆಗ್ತದೆ, ಪರೋಕ್ಷವಾಗಿ ಬೆಂಬಲ ಕೊಡೋದು ಬೇರೆ ಆಗ್ತದೆ. ಅಂದ್ರೆ ಬೆಂಬಲ ಅಂದ್ರೆ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಇರ್ತವೆ. ಅಲ್ರಿ ಒಳಗೆ ಪಬ್ಲಿಕ್ ಆಗಿ ಹೇಳಿದ್ರಿ ನಾವು, ಒಳಗೆ ಏನಿಲ್ಲ. ಅದು ಫೋಟೋ ಕಳಿಸ್ತಾರೆ, ನಡ್ಡಾಜಿ ಅವರಿಗೆ ಕೊಟ್ಟಿರೋದ್ರದ್ದು ಫೋಟೋ ಕಳಿಸ್ತಾರೆ. ಸರ್, ಈಗ ನೀವು ಕಂಡುಕೊಂಡಂಗೆ PPP ಮಾದರಿ ಹಿಂದಿನ ಉದ್ದೇಶ ಏನು? ನೀವು ಆಡಳಿತದೊಳಗೆ ನೀವು ಅಧಿಕಾರಗಳಿದ್ದೀರಿ, ಏನಿದ್ರು ಹುನ್ನಾರ? ಯಾಕೆ PPPನೇ ಬೇಕು ಅಂತ ಪಟ್ಟು ಹಿಡಿತಾ ಇರೋದು? DK ಶಿವಕುಮಾರ್ ಅವರು ಸಹಿತ ಆಲ್ಮಟ್ಟಿ ಒಳಗೆ ಹೇಳ್ತಾರೆ, ಇಲ್ಲ ಅದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಇದೆ, ಆ ಪ್ರಕಾರ ನಾವು PPP. ಕೇಂದ್ರ ಸರ್ಕಾರದ್ದು ಇಲ್ಲ, ಅವರು ತಪ್ಪು ಹೇಳ್ಯಾರ. ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರದ್ದು PPP ಮಾಡಬೇಕು ಅಂತೇಳಿ ಅವ್ರ ಅಭಿಪ್ರಾಯ ಇಲ್ಲ. ನಮ್ಮ ಮುಂದೆ ಸ್ಪಷ್ಟಪಡಿಸ್ಯಾರ. ಅದು ಸುಮ್ಮನೆ ಯಾರದೇ ಏನ್ರಿ ಹೇಳುದು ತಲೆಯಾಗ ಹೊರಟ್ಕೊಳ್ಳೋದು. ಕೇಂದ್ರ ಸರ್ಕಾರದ ನಿರ್ದೇಶನ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. DK ಶಿವಕುಮಾರ್ ನಮಗೂ ಇದೇ ನಿರ್ದೇಶನ ಹೇಳ್ಯಾರ. ನಮಗ PPP ಮಾಡೋದಿಲ್ಲ, ಮಾಡೋದ್ರಾಗ ಇದನ್ನೇ ಮಾಡ್ತೇವೆ ಅಂತ ಹೇಳ ನಾವು ಹೇಳ್ತೇವೆ. ಇವತ್ತು ಸುನಾಮ ಒಪ್ಪಂದದ ಕರಾಳ ದಿನಾಚರಣೆ. ಹೌದು, ಅದ್ರ ಬಗ್ಗೆ ಏನಂತೀರ? ಯಾವಾದ್ರಿ ಪುನಃ ಒಪ್ಪಂದ, ಸಾರ್ವತ್ರಿಕ ಮತದಾನ ಮತ್ತೆ ಪ್ರತ್ಯೇಕ ಮತದಾನ. ನೋಡ್ರಿ, ಇವತ್ತ ಇದೆರಡು ವಿಷಯ ಕರೆದೀನಿ, ಹೇಳಿನಿ, ಬಹಳ ಸ್ಪಷ್ಟವಾಗಿ ಹೇಳಿನಿ. ಮತ್ತೆ ಮುಂದಿನ ಸಲ ಅದು ಏನು ಕೇಳಕತ್ರಿ ಅದಕ್ಕೆ ಉತ್ತರ. ದಿನಾಚರಣೆ ಐತ್ರಿ ಅದು. ಇವತ್ತು ದಿನಾಚರಣೆ ಇದ್ರೆ ಏನ್ ಮಾಡಪ್ಪ ನಾನು? ಕರಾಳ ದಿನಾಚರಣೆ ಅಲ್ಲಿ ಬೆಂಗಳೂರಿಗೆ ಆಚರಣೆ ಮಾಡ್ಲಾಕತ್ತಾರ ನೋಡ್ರಿ. ಈಗ ಆಲ್ಮಟ್ಟಿ ವಿಚಾರ ಸಂಬಂಧಪಟ್ಟಂಗೆ ಕೇಳಿ ರಾಜ್ಯ ಸಚಿವ ಸಂಪುಟ ಸಭೆ ಆಯಿತು, ಚರ್ಚೆ ರೈತರೊಂದಿಗೆ ಆಯಿತು. 40 ಲಕ್ಷ ರೂಪಾಯಿ ನೀರಾವರಿಗೆ ಮತ್ತು 30 ಲಕ್ಷ ರೂಪಾಯಿ ಒಣಬೇಸಾಯ ಅಂತಂದು ಹಿಂದಿನ ಸರ್ಕಾರ ಕಡಿಮೆ ಮಾಡಿತ್ತು, BJP ಸರ್ಕಾರ ನಾವು ಜಾಸ್ತಿ ಮಾಡಿವ ಅಂತ ಹೇಳಿದ್ದಾರೆ. ಈ ದರ ಸೂಕ್ತ ಅನ್ಸತ್ತ ಅಶೋಕಣ್ಣ? ರೊಕ್ಕ ಕೊಡ್ತಾರ ಅದು ನಿಮಗೆ ನಿಮಗೆ ನಾ ಕೇಳಕತ್ತೀನಿ, ಪತ್ರಿಕಾ ಮಿತ್ರರಿಗೆ ನಾ ಕೇಳಕತ್ತೀನಿ. ಹೇಳಕ್ ನನಗೂ ಬರ್ತದ, 1 ಲಕ್ಷ ಕೊಡ್ತೀನಿ 1 ಎಕರೆಕಂತ. ಏನ್ ಮಾಡೋದು? ಆದ್ರೆ ಈಗ ಪಟ್ಟಿನಂತ ಏನ್ ಹೇಳ್ಯಾರಲ್ಲ ಅದಕ್ಕೆ ನಾನು ಸ್ವಾಗತ ಅಂತ ನಾನು ವೈಯಕ್ತಿಕ ಹೇಳಿದ್ದೀನಿ. ನಾನು ಹೇಳಿದ್ದೀನಿ ಅದಕ್ಕೆ ಸ್ವಾಗತ ಮಾಡ್ತೀನಿ ಅಂತ ಹೇಳಿ. ಆಯ್ತು, ನಾಳೀಗ ಅವರು ಕೂಡ್ಲೆಲ್ಲ ನಾಳೆಗೆ ನಾನು ಬ್ಯಾಡತ್ತೇವ. ಇನ್ನಿಟ್ಟು ಭಾಳ ಒಳ್ಳೇದಾಯ್ತು, ನಮ್ಮ ರೈತರಿಗೆ ಚಲೋ, ಅವರು ಖುಷಿ ಅದಾರ ರೈತರು. ಆದ್ರೆ ನೋಡಿ ಹೇಳ್ಯಾರ ಈ ದರ ಸೂಕ್ತ ಅಲ್ಲಪ್ಪ, ಅದು ನನಗೆ ಸರಿ ಅನ್ಸ್ಯದಲ್ಪ. ನಾನು ವೈಯಕ್ತಿಕ ಅಟ್ಲೀಸ್ಟ್ ಜನರಿಗೆ ಅದೇ ರೀತಿ ಸಿಗ್ತದ ರೈತರಿಗೆ ಅಂತ. ಈಗ ಅಂದ್ರೆ ಕೊಡಲತ್ತೀರಿ ನೀವು ಅವರಷ್ಟು
ಅಲ್ರಿ ಘೋಷಣೆನೇ ಅಲ್ಲ ಒಂದು ಮಾಡ್ತಾರೆ ನಿಮಿಷ ತಡ್ರಿ. ಈಗ ನಾಳೆಯಿಂದ ಶುರು ಮಾಡ್ಬೇಕಿಲ್ಲ ಕುಡ್ಲ ರೈತ ಹೌದಿಲ್ರಿ. ಈಗ ಇಷ್ಟು ನೋಡ್ರಿ ಕೆನಾಲ್ದು ರೊಕ್ಕ ಕೊಟ್ಟಿಲ್ಲ ನಾನು ಪಾಪ ನನ್ನ ಹತ್ರ ಬಂದು ಅಳ್ತಾರ್ರಿ. ಏನು ಕೆನಾಲ್ ಮಾಡೋದು ರೊಕ್ಕ ಸಹಿತ ಕೊಡಲ್ರು. 4-5 ವರ್ಷ ಅದಕ್ಕೆ ಬ್ಯಾಸತ್ತು ಎಡಿಸಿ ಇರ್ತದೆ. ಈಗ ಅದ ಪಾಪ ಅದಕ್ಕೆ ಜೀವತ್ತಿಂದ ಅದು ಓಡಿ ಬಂದದ ಇಲ್ಲಿ ನಮ್ಮ ಎಡಿಸಿ ಸಾಹೇಬ. ಅದಕ್ಕೆ ರೊಕ್ಕ ಕೊಡಲ್ರಿ, ಕೆನಾಲ್ದು ಕೊಡಲ್ರು. ಇನ್ನು ಇದು ಹೆಂಗೆ ಕೊಡ್ತಾರ್ರಿ ಮರ ನನಗೇನೆ ಸಂಶಯ ಅದಪ್ಪ. ಭಟ್ರ ಅಂತೂ ಭಾಳ ಚಲೋ ಅವ್ರ ಕೈ ಮುಗಿತೀನಿ ಕೂಡಲಿ ನಮ್ಮ ರೈತರ ಸಮಾಧಾನ. ಘೋಷಣೆ ಅಷ್ಟೇ ಬೇಡ, ರೈತರಿಗೆ ದುಡ್ಡು ಕೊಡಂತ ಅದೇ ಹೌದು. ಮತ್ತೆ ನಾನು ಸ್ವತಃ ಹೇಳಿನಿಪ್ಪ, ನಾನು ಸ್ವಾಗತನೂ ಮಾಡೀನಿ, ಬೇಗ ರೊಕ್ಕ ಕೊಡ್ರಿ ಅಂತಲೂ ಹೇಳೀನಿ. ಈಗೂ ನಾ ಹೇಳ್ತೀನಿ, ತಾವೇನು ಅನೌನ್ಸ್ ಮಾಡಿದಿರಿ 40 ಮತ್ತು 30 ಅದನ್ನು ಬೇಗ ರೈತರಿಗೆ ಪೇಮೆಂಟ್ ಮಾಡಿರಿ ಅಂತೇಳಿ ಈಗೂ ಕೂಡ ನಾ ಸರ್ಕಾರದಕ್ಕೆ ಒತ್ತಾಯ ಮಾಡ್ತೀನಿ. ಒನ್ ಟೈಮ್ ಸೆಟಲ್ಮೆಂಟ್ ಮಾಡಂತಾರೆ ಹಂಗ ಈಗ 5-10 ಅಂದ್ರೆ ಅದು ಏನು ಒಂದೇ ನೀವು ನಿಮಗೇನು ಒಂದೇ ಸಲ ಕೊಡ್ತಾರಂತ ಮಾಡಿದ್ರೆ 40 ಲಕ್ಷ 1 ಎಕರೆಕ್ಕೆ. ಅದೇ ಅಲ್ಲ, ಒಟ್ಟಾರೆ ಒಂದೇ ಸಲ ಕೊಡ್ರಿ ಅಂತ ರೈತರ ಬೇಡಿಕೆ ಅದ. ಇವರು ನಾವು 50 ಸಲ ಕೊಡ್ತೇವೆ 10 ಸಾವಿರ ಅಂದ್ರೆ ಏನು ಪ್ರಯೋಜನ? ಅವ್ನು ಸತ್ತ ಮೇಲೆ ಸಿಗ್ಬೇಕು ಅವನಿಗೆ ರೊಕ್ಕ. ರೈತ ಕನ್ಸೆಂಟ್ ಅಂತ ಏನಕ್ಕೆ ಮಾದರಿ ಇರ್ತದ್ರಿ. ಕನ್ಸೆಂಟ್ ಅಂದ್ರೆ ರೈತರ ಮತ್ತು ಸರ್ಕಾರ ಅಲ್ರಿ, ಕನ್ಸೆಂಟ್ ತಂದವನೇ ನಾನು ಈ ರಾಜ್ಯದಾಗ. ಮೊದಲೆಲ್ಲಿತ್ತು ಕನ್ಸೆಂಟ್? ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಈ ಕನ್ಸೆಂಟ್ ಒಪ್ಪಂದ ಮೊದಲೇನು ಮಾಡ್ತಿದ್ರು, ಆ ವಕೀಲರು ಹೊಡಿತಿದ್ರು ಎಲ್ಲ. ರೈತರಿಗೆ 12 ರೂಪಾಯಿ ಕೊಟ್ಟು 24 ನಮ್ಮ ಕಿಶದಾಗ ಏನೇನೋ ಹಾಕೊಂಡು ಹೋಗ್ತಿದ್ರು. ಅದು ಹಂಗೆ ನಾನು ಹೊಡಿದೆವು, ನನ್ನ ಮೇಲೇ ನಾನು ಗಲಾಟೆ ಮಾಡ್ಯಾರ ಇಡೀ ರಾಜ್ಯದಾಗ ಎಲ್ಲರೂ. ಏನು ಮಾಡೋದು ಹೇಳ್ರಿ? ಅವ್ರು ತಂದವನೇ ನಾನು ಅದನ್ನು ರೈತರಿಗೆ ಹೋಗಿಲ್ಲ ರೊಕ್ಕ ನೇರವಾಗಿ.